ಹೊಟ್ಟೆ ತುಂಬಾ ಹಸಿತಿದೆ. ತಿನ್ನಕ್ಕೆ ಏನಾದ್ರೂ ಬೇಗ ಹುಡುಕ್ಬೇಕು. ಓಹ್ ವಾವ್, ಸತ್ತಿರೋ ಆನೆ. ಇನ್ನು ಯಾರೂ ಮುಟ್ಟಿಲ್ಲ. ಇಡೀ ಆನೆ ನನ್ನದೇ. ಬೇರೆ ಪ್ರಾಣಿಗಳಿಂದ ಇದನ್ನ ಹೇಗೆ ರಕ್ಷಿಸ್ಲಿ? ಏನು ಮಾಡ್ಲಿ? ಹಾ, ಒಂದು ಉಪಾಯ. ಮಹಾರಾಜ, ಇಲ್ಲೊಂದು ಆನೆ ಸತ್ತಿದೆ. ಇದನ್ನ ನಿಮಗಾಗಿ ಕಾದಿರಿಸಿದ್ದೀನಿ. ತಗೊಳ್ಳಿ ತಗೊಳ್ಳಿ. ಇದು ಸತ್ತ ಆನೆ. ನಾನು ಸತ್ತ ಪ್ರಾಣಿಗಳನ್ನು ತಿನ್ನಲ್ಲ, ತಾಜಾವಾಗಿ ಮಾತ್ರ ತಿನ್ನೋದು. ಸದ್ಯ ಸಿಂಹರಾಜ ತಿನ್ಲಿಲ್ಲ. ಇಲ್ದಿದ್ರೆ ಪೂರ್ತಿ ತಿಂದು ಮುಗಿಸ್ಬಿಡ್ತಿದ್ದ. ಅಯ್ಯೋ, ಹುಲಿ ಬಂತು. ಏನ್ ಮಾಡ್ಲಿ? ಓ ಹುಲಿರಾಯ, ಈ ಆನೆನ ಒಬ್ಬ ಬೇಟೆಗಾರ ವಿಷದಿಂದ ಕೊಂದಿದ್ದಾನೆ. ಅದರಿಂದ ಬೇರೆ ಪ್ರಾಣಿಗಳು ಇನ್ನ ತಿಂದೇ ಇರೋ ತರ ಕಾಯ್ತಾ ಇದೀನಿ, ತಿಂದ ಪ್ರಾಣಿಗೆ ವಿಷ ಹತ್ಬಾರ್ದು ಅಂತ. ಇದನ್ನ ಕೇಳಿ ಹುಲಿ ಓಡಿ ಹೋಯ್ತು. ಯಾವ್ದಾದ್ರು ಸ್ವಲ್ಪ ದೊಡ್ಡ ಪ್ರಾಣಿ ಆನೆ ಚರ್ಮನ ಸೀಳಿದ್ರೆ ಮುಂದೆ ಅದು ತಿನ್ನೋಕೆ ಸುಲಭ ಆಗುತ್ತೆ ಅಂತ ನರಿಗೆ ಗೊತ್ತಿತ್ತು. ಆಗ್ಲೇ ಅಲ್ಲೊಂದು ಚಿರತೆ ಬಂತು. ಉಪಾಯ. ಹೇ ಚಿರತೆರಾಯ, ಈ ಆನೆಯನ್ನ ಒಂದು ಹುಲಿ ಕೊಂದಿದೆ. ಇದನ್ನು ತಿನ್ನಕ್ಕೆ ಅಂತ ಪರಿವಾರನೆಲ್ಲ ಕರ್ಕೊಂಡ್ ಬರಕ್ ಹೋಗಿದೆ. ಇದನ್ನ ನೋಡ್ಕೊಳಕ್ಕೆ ನನ್ನನ್ನ ಇಲ್ಲಿ ನಿಲ್ಸಿದೆ. ನೀನು ಇದನ್ನ ತಿನ್ನಲು ಶುರು ಮಾಡು. ಹುಲಿ ಬಂದ್ರೆ ತಕ್ಷಣ ನಾನು ನಿನಗೆ ಹೇಳ್ತೀನಿ. ಇದು ಒಳ್ಳೆ ಉಪಾಯ. ಇದನ್ನ ನಾನು ಇವಾಗಲೇ ತಿನ್ನಕ್ಕೆ ಶುರು ಮಾಡ್ತೀನಿ. ಚಿರತೆ ತಕ್ಷಣ ಆನೆನ ತಿನ್ನೋಕೆ ಪ್ರಾರಂಭಿಸ್ತು. ಅದು ಆನೆ ಚರ್ಮನ ಸೀಳಿದ್ಮೇಲೆ ನರಿ ಎಚ್ಚರಿಕೆಯ ಕೂಗು ಕೂಗ್ತು. ಹುಲಿ ಬಂತು, ಓಡು ಓಡು. ಚಿರತೆ ತನ್ನ ಪ್ರಾಣ ರಕ್ಷಿಸ್ಕೊಳ್ಳಕ್ಕೆ ಓಡ್ತು. ನರಿ ಕೂತ್ಕೊಂಡು ಆಮೇಲೆ ನೆಮ್ಮದಿಯಿಂದ ತಿಂತು. ಆ ಆನೆನ ನರಿ ಬಹಳ ದಿನಗಳ ತನಕ ತಿಂತು. ಚತುರನು ಎಲ್ಲಿಯಾದರೂ ಗೆಲ್ಲುವನು.